ನೋಡ್ಕೋತೀಯ ನನ್ನನ್ನ ಮದ್ವೆ ಆದ್ಮೇಲೆ? ನೀನ್ ಹೇಗ್ ನೋಡ್ಕೋಬೇಕು ಅಂತ ಹೇಳ್ತೀಯೋ ಹಾಗೆ ನೋಡ್ಕೋತೀನಿ. ಜವಾಬ್ದಾರಿಗಳನ್ನ ಕನ್ಸ್ಗಳನ್ನ ನಿನ್ ಬಾಯಿಂದನೇ ಕೇಳ್ಬೇಕು ಅಂತಿದ್ದೀನಿ. ಏನ್ ಕನ್ಸ್ಕೊಂಡಿದ್ಯಾ ನಮ್ಮಿಬ್ರು ಜೀವನದ ಬಗ್ಗೆ? ಡಿಪೋದಲ್ಲಿ ತೋಟದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆಯಿಂದ. ಅಪ್ಪಾಜಿಗೆ ಸಂಬಳ ಕೊಡೋದಕ್ಕೂ ಹೇಳಿದ್ದೀನಿ. ಅಪ್ಪಾಜಿ 20,000 ಸಂಬಳ ಕೊಡ್ತಾರೆ ನಂಗೆ. ಬೇಸರ ಆಗಿರಲ್ವಾ ನಿಮ್ ತಂದೆಗೆ? ನಿನ್ ಡಿಪೋಲಿ ನಿನ್ ತೋಟದಲ್ಲಿ ನೀನೇ ಆಳಾಗಿ ದುಡಿತೀನಿ ಅಂದಾಗ? ಇಲ್ಲ ಕಣೆ, ಅಪ್ಪಾಜಿ ತುಂಬಾ ಖುಷಿ ಪಟ್ರು. ಅಪ್ಪಾಜಿಗೆ ಮನುಷ್ಯ ಯಾವಾಗ್ಲೂ ಕೆಲಸ ಮಾಡ್ತಾ ಇರಬೇಕು. ತುಂಬಾ ಇಷ್ಟ ಆಯ್ತು ಅಪ್ಪಾಜಿಗೆ. ಕೇಶವ ಮಾವಂಗೆ ಏನ್ ಇಷ್ಟ ಅಂತ ಹೇಳು, ತಿಳ್ಕೊಂಡು ನಾನು ಅದ್ರಂತೆ ನಡ್ಕೋತೀನಿ. ಚೆನ್ನಾಗಿ ನೋಡ್ಕೋತೀನಿ ಕಣೋ ನಿಮ್ ತಂದೆನ. ಯೋಚನೆ ಆಗಿತ್ತು ನನಗೆ, ನಂದು ಮದುವೆ ಆಗಿ ನಂದು ಅಂತ ಒಂದು ಸಂಸಾರ ಆದಾಗ ಅಪ್ಪಾಜಿ ಕಡೆ ಗಮನ ಕೊಡಕ್ಕಾಗುತ್ತೋ ಇಲ್ವೋ ಅಂತ. ಈಗ ನಿರಾಳ. ನಿಮ್ಮಿಬ್ಬರಿಗೂ ಮದುವೆ ಅಂತ ನಿರ್ಧಾರ ಆಗಿದೆ. ಆದರೆ ನಿಶ್ಚಿತಾರ್ಥ ಆಗೋವರೆಗೂ ಹೀಗೆ ಎಲ್ಲಂದ್ರಲ್ಲಿ ಸುತ್ತಬೇಡಿ. ನಿಮ್ಮಿಬ್ಬರ ಮನಸ್ಸಿನಲ್ಲಿ ತಪ್ಪು ಭಾವನೆಗಳು ಇಲ್ಲದೆ ಇರಬಹುದು, ಆದರೆ ನೋಡೋರ ಕಣ್ಣಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬ್ಲೇಡ್ ಕಟ್ಟಾಗಿ ಕೆಲಸ ನಿಂತೋಗಿದೆ. ಗೋರಿ ವಿರೂಪಾಕ್ಷ ನಾಡ್ರು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಬ್ಲೇಡ್ ಬೇರೆ ಕಟ್ಟಾಗಿರೋದು, ರಿಪೇರಿನೂ ಆಗಿಲ್ಲ. ರಿಪೇರಿ ಮಾಡೋರ್ನ ಕರ್ಕೊಂಬರ್ತೀನಿ ಅಂತ ಪಕ್ಕದೂರಿಗೆ ಹೋದವ್ರ ಅಪ್ಪ ಇನ್ನೂ ಬಂದಿಲ್ಲ. ಅದೆಲ್ಲಿ ಕುಡಿದ್ಬಿಟ್ಟು ಮಲಗಿದಾರೋ. ದೇವಸ್ಥಾನದ ಆರ್ಡ್ರು ಅಂತ ಹೇಳಿದ್ದೆ, ಬೇಗ ಮುಗಿಸು ಅಂತ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೆ. ಇವತ್ತು ಸಂಜೆ ಒಳಗೆ ಎಲ್ಲ ಆಗೋಗಿರತ್ತೆ ಸರ್. ಯಾಕೋ ಟೈಮೇ ಸರಿಗಿಲ್ಲ. ಅಷ್ಟರಲ್ಲಿ ಬ್ಲೇಡ್ ಕಟ್ಟಾಗೋಯ್ತು. ನನ್ನ ತಾಯಿ ಸತ್ತಾಗ ಗೋರಿ ಕಟ್ಟಕ್ಕೆ ಇಟಿಗೆ ಇರಲಿಲ್ಲ. ಸುಮ್ಮನಿದ್ರೆ ಗೋರಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಪ್ರಯತ್ನ ಪಟ್ಟೆ, ಆಯ್ತು. ರಿಪೇರಿ ಮಾಡೋರು ಪಕ್ಕದೂರಿಂದ ಬರಬೇಕು, ಆದ್ರೆ ಇನ್ನೂ ಬಂದಿಲ್ಲ. ಸೈಕಲ್ ರಿಪೇರಿ ಮಾಡೋದು ಕಲ್ತ ಮೇಲೆ ಸೈಕಲ್ ಶಾಪ್ ಇಡಬೇಕು ಅಲ್ವಾ ಮರಿ? ಎಷ್ಟು ಕಂಪ್ಲೀಟ್ ಆಗಿದೆ? 2 ಲೋಡ್ ಆಗಿದೆ ಸರ್. ಹೆಚ್ಚು ಕಡಿಮೆ ಇವತ್ತು ಸಂಜೆ ಒಳಗೆ ಎಲ್ಲ ಮುಗಿದು ಹೋಗಿರೋದೋ ಏನೋ. ಗುಡ್. ಒಳ್ಳೆಯವ್ರ ಥರ ಕಾಣಿಸ್ತೀರಿ, ಆದರೆ ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ಟೈಮು ಪಿಕ್ ಪಾಕೆಟ್ ಮಾಡೋರ ಥರ. ಹಾಗಾದ್ರೆ ಕೊಟ್ಟಿರೋ ಆರ್ಡರ್ ಎಲ್ಲ ವಾಪಸ್ ತಗೊಂಡ್ಬಿಡ್ತೀರಾ ಸರ್? ಇಲ್ಲ, ಅನ್ಕಂಡಂಗೆ ಇರದೇ ಇರೋನೆ ಗೋರಿ ವಿರೂಪಾಕ್ಷ. ಹುಟ್ಟಿದ್ದು ಹುಣ್ಣಿಮೆ ದಿನ, ಆದರೆ ನಾನಂಗೆ ಕಾಣಲ್ಲ. ಅರ್ಥ ಆಗ್ತಿದೆಯಲ್ವಾ ಸರ್? ಇನ್ನೊಂದು 2 ದಿನ ಟೈಮ್ ಕೊಡಿ, ಅಷ್ಟರಲ್ಲಿ ಎಲ್ಲ 2 ಲೋಡ್ ಕಂಪ್ಲೀಟ್ ಆಗಿದೆ. ತಗೊಳ್ಳಿ, ಇದರಲ್ಲಿ 10,000 ಇದೆ. ರಿಪೇರಿ ಮಾಡೋದನ್ನ ಅರ್ಧ ಗಂಟೆ ಒಳಗಡೆ ಬ್ಲೇಡ್ ಸಮೇತ ಕಳಿಸ್ಕೊಡ್ತೀನಿ. ಬರಲಾ? ಗೋರಿ ವಿರೂಪಾಕ್ಷ. ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಬೇರೆ ಆರ್ಡರ್ ಕಳಿಸ್ಕೊಡ್ತೀನಿ. ಬರ್ತೀನಿ. ಮದುವೆ ಗೊತ್ತಾಯ್ತಂತೆ ದೇವಿಗೆ ಸುಚೇಂದ್ರನ್ ಜೊತೆಗೆ. ನಮಗೆ ಹೇಳಿ ಕಳಿಸ್ಲೇ ಇಲ್ಲ. ಲೆಕ್ಕದಿಂದ ಹೊರಗಿಟ್ಬಿಟ್ರೇನೋ? ಮಂಗಳ, ಇನ್ನು ನಿಶ್ಚಿತಾರ್ಥನೆ ಆಗಿಲ್ವೇ? ಕೇಶವನ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರು ಬರೋದು ನಮಗ್ ಗೊತ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದ್ರು, ಮಾತಾಡಿದ್ರು, ಇವ್ರು ಒಪ್ಕೊಂಡ್ಬಿಟ್ರು. ಅಮ್ಮನವರ ಆರಾಧನೋತ್ಸವ ದಿವಸ ಚೆನ್ನಾಗಿದೆಯಂತೆ ನಿಶ್ಚಿತಾರ್ಥಕ್ಕೆ. ಕೇಶವನ ಹತ್ರನ ಕೇಳಬೇಕು. ಸದಾನಂದ ಸಾಹೇಬರು ಅವತ್ತು ದಯವಿಟ್ಟು ಬಿಡುವು ಮಾಡಿಟ್ಕೊಂಡಿರ್ಬೇಕು. ನಾಮಕರಣ ಕಲ್ದಿದ್ರೆ ಚೌಲಕ್ಕೆ ಬರ್ತೀನಿ, ಅವತ್ತು ನಮ್ಮ ಮನೇಲಿ ಗೃಹ ಪ್ರವೇಶ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಸಬೂಬ್ ಹೇಳೋ ಹಾಗಿಲ್ಲ. ಅಣ್ಣ, ದೇವಿ ಜಾತಕ ತಗೊಂಡ್ ಬಾ, ಎಲ್ಲ ವಿವರವಾಗಿ ಹೇಳ್ತೀನಿ. ಸಂತಾನ ಸಂಪತ್ತೆಲ್ಲ ಏನು ಎತ್ತ ಅಂತ. ನೀನು ಜಾತಕ ತರೋದ್ರೊಳಗೆ ಬಹುಶಃ ನೀವು ನನಗೆ ಒಳ್ಳೇದು ಬಯಸಿ ನನಗೆ ಒಳ್ಳೇದಾಗ್ತಿದೆ ಅಂತ ನನ್ನ ಮನಸ್ಸಲ್ಲಿ. ಅದು ತುಂಬಾ ಒಳ್ಳೆ ಮನ್ಸಕ್ಕ, ಅದಕ್ಕೆ ನನಗೆ ಒಳ್ಳೇದಾಗ್ತಿದೆ. ಮನೇಲಿದ್ದಾಗ ತುಂಬಾ ನೆನಪಾಗ್ತೀರಿ. ಅಮ್ಮನ ಥರ ನೀವು. ಆಯ್ತು, ಕಣ್ ತುಂಬ್ಕೋಬೇಡ. ನನ್ಗೂ ನೀನ್ ನೆನಪಾಗ್ತಿರ್ತೀಯ ಕಣೆ. ಈ ಮನೆಯವಳಲ್ವಾ ನೀನು? ದೇವಿ ನಿಶ್ಚಿತಾರ್ಥದ ದಿವಸ ನೀನೇ ಮುಂದಾಗಿರ್ಬೇಕು. ಹೋಗುವಾಗ ನೆನ್ಸು, ನಿನ್ಗೋಸ್ಕರ ಒಂದು ಸೀರೆ ತೆಗ್ದಿಟ್ಟಿದ್ದೀನಿ. ಹಾ, ದೇವಿ